ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಜೊತೆಗೆ ಇನ್ನೂ ಕೂಡ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಅದ್ರ ಜೊತೆಗೆ ಬೆಲ್ ಬಟನ್ ಪ್ರೆಸ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಗ ಬೆಲ್ ಬಟನ್ ಪ್ರೆಸ್ ಮಾಡಿ ಬೇಗ ನೋಟಿಫಿಕೇಶನನ್ನು ಪಡ್ಕೊಳ್ಳಿ. ಜೊತೆಗೆ ಇಂದಿನಿಂದ ಅನೇಕ ವಾಸ್ತು ವಿಚಾರಗಳನ್ನು ಯೂಟ್ಯೂಬ್ ಮುಖಾಂತರ ತಿಳಿಸುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಅನೇಕ ವಿಚಾರಗಳನ್ನು ತಿಳಿಸ್ತಾ ಬಂದಿದ್ದೇನೆ ಚಿಕ್ಕದಾಗಿ. ಇನ್ಮೇಲೆ ಅದನ್ನು ಸ್ವಲ್ಪ ಸುದೀರ್ಘವಾಗಿ ನಮ್ಮ ವೀಕ್ಷಕರಿಗೆ ಸರಿಯಾದ ಪರಿಜ್ಞಾನವನ್ನು ಹೇಳಿಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಅಂಥೇಳಿ ಯೂಟ್ಯೂಬಲ್ಲಿ ಕೂಡ ಈ ವಿಚಾರಗಳನ್ನು ತಿಳಿಸ್ತೇನೆ. ಅದರ ಜೊತೆಗೆ ನಿಮಗೆ ಪ್ರಮುಖವಾಗಿ ಇನ್ನೂ ಕೂಡ ನಾವು ಕಲಿಬೇಕು, ಮತ್ತು ಇದನ್ನು ಕನ್ಸಲ್ಟೇಷನ್ ಮಾಡೋರೇ ಕಲಿಬೇಕು ಅಂತೇನಿಲ್ಲ. ಮನೆಯಲ್ಲಿರುವಂಥವ್ರು, ಇಂಜಿನಿಯರ್ಸು, ಕಾಂಟ್ರಾಕ್ಟ್ಸು, ಮತ್ತು ಇಂಟೀರಿಯರ್ ಡಿಸೈನರ್ಸು, ಮನೆ ಹೆಣ್ಣುಮಕ್ಕಳು ಎಲ್ಲರೂ ಕೂಡ ಈ ವಾಸ್ತುಶಾಸ್ತ್ರವನ್ನು ಕಲ್ತ್ಕೊಳ್ಳೋದ್ರಿಂದ ನಿಮ್ಮ ಮನೆ ಚೆನ್ನಾಗಿದ್ದರೆ ನಿಮ್ಮ ಇಡೀ ಜೀವನವೇ ಕೂಡ ಚೆನ್ನಾಗಿರುತ್ತೆ. ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ, ಗ್ರಹ ಬಲ ಚೆನ್ನಾಗಿಲ್ಲ ಅಂದರೂ ಗೃಹ ಬಲ ಚೆನ್ನಾಗಿರಬೇಕು. ಗೃಹ ಬಲ ಚೆನ್ನಾಗಿದ್ದರೆ ಜೀವನದಲ್ಲಿ ಅತ್ಯಂತ ಯಶಸ್ಸು ನಮಗೆ ಪ್ರಾಪ್ತಿ ಆಗ್ತದೆ ಅಂತ. ಅದಕ್ಕೆ ಯಾವಾಗಲೂ ಏನು ಹೇಳ್ತೀವಿ ಅಂದರೆ ಯೂನಿವರ್ಸ್, ದೇವರು ಅನ್ನುವಂಥದ್ದು ಒಂದು ಯೂನಿವರ್ಸಲ್ ಏನಿದೆ ಅಥವಾ ಪುರುಷ ಮತ್ತು ಪ್ರಕೃತಿ ಅನ್ನುವಂಥ ಒಂದು ಎನರ್ಜಿ ಇದೆಯಲ್ಲ, ಅದನ್ನು ನಾವು ಯಾವಾಗಲೂ ಕೂಡ ಸಪೋರ್ಟಿವ್ ಆಗಿ ಇಟ್ಕೋಬೇಕು. ಅದರಿಂದ ನಮಗೆ ಅನುಕೂಲ ಆಗುತ್ತೆ. ಬ್ರಹ್ಮಾಂಡದಿಂದ ಬರುವಂತಹ ಎನರ್ಜಿಯನ್ನು ಗ್ರಹಿಸುವಂಥದ್ದು ಯಾವುದಪ್ಪ ಅಂದರೆ ಮನೆ, ಗೃಹ ಅನ್ನುವಂಥ ಯಂತ್ರ. ಮನೆ ಯಾವಾಗಲೂ ಯಂತ್ರದ ಥರ ಕೆಲಸ ಮಾಡುತ್ತೆ. ಆ ಯಂತ್ರ ಏನು ಮಾಡುತ್ತೆ ಅಂದರೆ ಮನೆಯಲ್ಲಿ ವಾಸ ಮಾಡುವಂಥವ್ರಿಗೆ ಸಪ್ತಚಕ್ರಗಳನ್ನು ಶುದ್ಧಿ ಮಾಡಿ ಅವರ ಜೀವನದಲ್ಲಿ ಯಶಸ್ಸನ್ನು ಕೊಡ್ತಾ ಹೋಗ್ತದೆ. ಅದರಿಂದ ಈ ವಾಸ್ತುಶಾಸ್ತ್ರ ಅನ್ನುವಂಥದ್ದು ಬಹಳ ಮುಖ್ಯ. ಅದನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಕೆಯನ್ನು ಮಾಡಿ ಗೃಹ ನಿರ್ಮಾಣ ಮಾಡುವ ಮೊದಲೇ ಇದನ್ನು ಕರೆಕ್ಷನ್ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಇವತ್ತು ನಾನು ನಿಮಗೆ 2 ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ಒಂದು ದಿಕ್ಕಿನ ಪರಿಜ್ಞಾನವನ್ನು, ಅದರ ಜೊತೆಗೆ 8 ದಿಕ್ಕಿನಲ್ಲಿರುವಂತಹ ದೇವತೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಯಾಕೆಂದರೆ ತುಂಬ ಜನಕ್ಕೆ ಈ ಕುಬೇರ ಅಂದರೆ ಎಲ್ಲಿರ್ತಾನೆ ಅನ್ನುವಂಥದ್ದು ಗೊತ್ತಿಲ್ಲ. ತುಂಬ ತಪ್ಪು ನಿರ್ಧಾರಗಳನ್ನು ತಗೊಂಡು ಕುಬೇರನ ದಿಕ್ಕನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಬಟ್ ಸರಿಯಾದ ಶಾಸ್ತ್ರಬದ್ಧವಾದ ವಿಚಾರವನ್ನು ನಾನು ನಿಮಗೆ ದೈವಿಕವಾಗಿರುವಂಥದ್ದು ಮತ್ತು ವೇದಾಂಗದಲ್ಲಿರುವಂಥದ್ದು, ಅದರ ಜೊತೆಗೆ ಅಡ್ವಾನ್ಸ್ ಆಗಿರುವಂಥ ಎಲ್ಲ ವಿಷಯಗಳನ್ನು ತಿಳಿಸ್ತಾ ಹೋಗ್ತೇನೆ. ನೋಡಿ, ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಪ್ರಮುಖ 4 ದಿಕ್ಕುಗಳು ಮತ್ತು 4 ಉಪದಿಕ್ಕುಗಳನ್ನು ತಿಳ್ಕೋಬೇಕು. ಸೂರ್ಯ ಉದಯ ಆಗುವಂತಹ ದಿಕ್ಕಿದೆಯಲ್ಲ, ಅದನ್ನು ಪೂರ್ವ ಅಂತ ಕರಿತೀವಿ. ಪೂರ್ವದ ಬಲಭಾಗದಲ್ಲಿರುವಂತಹ ದಿಕ್ಕನ್ನು ನಾವು ದಕ್ಷಿಣ ಅಂತ ಕರಿತೀವಿ. ನಂತರ ಪೂರ್ವದ ಎದುರು ಭಾಗದಲ್ಲಿರುವಂಥದ್ದನ್ನು ಪಶ್ಚಿಮ ಅಂತ ಕರಿತೀವಿ. ಎಡಭಾಗದಲ್ಲಿ ಇರುವಂಥದ್ದನ್ನು ಉತ್ತರ ಅಂತ ಕರಿತೀವಿ. ಪೂರ್ವ, ಉತ್ತರ, ಪಶ್ಚಿಮ ಮತ್ತು ಪೂರ್ವ, ದಕ್ಷಿಣ, ಪಶ್ಚಿಮ ಮತ್ತು ಉತ್ತರ, ಇವು ಪ್ರಮುಖ 4 ದಿಕ್ಕುಗಳು. ಇನ್ನು ಪೂರ್ವ ಮತ್ತು ದಕ್ಷಿಣದ ನಡುವೆ ಇರುವಂತಹ ದಿಕ್ಕನ್ನು ನಾವು ಆಗ್ನೇಯ ಅಂತ ಕರಿತೀವಿ. ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯಭಾಗದಲ್ಲಿರುವಂತಹ ದಿಕ್ಕನ್ನು ನಾವು ನೈಋತ್ಯ ಅಥವಾ ನಿರುತಿ ಅಂತ ಕರಿತೀವಿ. ಇನ್ನು ಪಶ್ಚಿಮ ಮತ್ತು ಉತ್ತರದ ನಡುವೆ ಇರುವಂಥ ದಿಕ್ಕನ್ನು ವಾಯುವ್ಯ ಅಂತ ಕರಿತೀವಿ. ಇನ್ನು ಉತ್ತರ ಮತ್ತು ಪೂರ್ವದ ನಡುವೆ ಇರುವಂಥ ದಿಕ್ಕನ್ನು ನಾವು ಈಶಾನ್ಯ ಅಂತ ಕರಿತೀವಿ. ಈ 4 ಉಪದಿಕ್ಕುಗಳು ಅಂತ ನಾವು ಪರಿಗಣನೆಗೆ ತಗೋಬೇಕಾಗ್ತದೆ. ಒಂದು ಮನೆ ಅಥವಾ ಒಂದು ವಾಸ್ತು ಬಗ್ಗೆ ನೀವು ತಿಳ್ಕೋಬೇಕು ಅಂತಂದ್ರೆ ಈ ದಿಕ್ಕುಗಳು ಬಹಳ ಮುಖ್ಯ. ನೋಡಿ, ಪೂರ್ವದಕ್ಕೆ ಈ ದಿಕ್ಕುಗಳಲ್ಲಿ ಅಷ್ಟದಿಕ್ಪಾಲಕರು ಅಂತ ಹೇಳ್ತೀರಿ. ಒಟ್ಟು 10 ದಿಕ್ಪಾಲಕರು ಇರ್ತಾರೆ. ಅದರಲ್ಲಿ ಪ್ರಮುಖವಾಗಿರುವಂಥವರು ಅಷ್ಟದಿಕ್ಕುಗಳಲ್ಲಿ ಇರುವಂತಹ ದೇವತೆಗಳು. ಯಾರು ಅವರು ಅಂದರೆ ಪೂರ್ವದಲ್ಲಿ ಇಂದ್ರ ಇರ್ತಾನೆ. ಇಂದ್ರ ದೇವರನ್ನು ನಾವು ಪೂರ್ವದಲ್ಲಿ ಪೂಜೆ ಮಾಡಬೇಕಾಗ್ತದೆ. ಆ ಇಂದ್ರ ನಮಗೆ ಆರೋಗ್ಯವನ್ನು ದಯಪಾಲಿಸ್ತಾನೆ. ಅದಕ್ಕೆ ಅಕಸ್ಮಾತ್ ಏನಾದರೂ ಪೂರ್ವ ದಿಕ್ಕು ವ್ಯತ್ಯಾಸ ಆದರೆ, ಅಸಮತೋಲನವಾದರೆ ನಮಗೆ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಇನ್ನು ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿದೇವರು ನೆಲೆಸಿರ್ತಾರೆ ಮತ್ತು ಮಹಾಲಕ್ಷ್ಮಿ ಕೂಡ ಅಲ್ಲಿ ನೆಲೆಸಿರ್ತಾರೆ. ಅಗ್ನಿ ಇದು ನಮಗೆ ವೆಲ್ತ್, ಅಭಿವೃದ್ಧಿಯನ್ನು ಕೊಡುವಂತಹ ದಿಕ್ಕು. ಅದಾದ ಮೇಲೆ ದಕ್ಷಿಣದಲ್ಲಿ
ಯಮ ನೆಲೆಸಿರ್ತಾರೆ. ಆ ದಿಕ್ಕು ನಮಗೆ ಫೇಮು, ನೇಮು, ಆಸ್ತಿಯನ್ನು ಕೊಡುವಂತಹ ದಿಕ್ಕು. ಅದಾದ ಮೇಲೆ ನೈಋತ್ಯ, ಇಲ್ಲಿ ನಿರುತಿ ಅನ್ನುವಂತಹ ರಾಕ್ಷಸರು ಮನೆಯನ್ನ ಕಾಯುವಂತಹ ಕಾವಲುಗಾರರಾಗಿ ನೈಋತ್ಯದಲ್ಲಿ ವಾಸ ಮಾಡ್ತಾರೆ. ಈ ದಿಕ್ಕು ನಮಗೆ ಫ್ಯಾಮಿಲಿ ಬಾಂಡಿಂಗು, ವೈಯಕ್ತಿಕ ಬೆಳವಣಿಗೆಯನ್ನ ಇಂಡಿಕೇಟ್ ಮಾಡುತ್ತೆ. ಗಂಡ ಹೆಂಡತಿರ ಸಂಬಂಧಗಳನ್ನ ಅಥವಾ ಹೊರಗಡೆ ಪ್ರಾಪಂಚಿಕವಾಗಿರುವಂತಹ ಸಂಬಂಧಗಳ ರಿಲೇಶನ್ಶಿಪ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಅದು ಅಸಮತೋಲನವಾದ್ರೆ ಆ ವಿಚಾರದಲ್ಲಿ ತುಂಬಾ ತೊಂದರೆಯನ್ನ ಅನುಭವಿಸಬೇಕಾಗ್ತದೆ. ಇನ್ನು ಪಶ್ಚಿಮ ದಿಕ್ಕಿನಲ್ಲಿ ವರುಣ ದೇವರು ನೆಲೆಸಿರುವಂಥದ್ದು. ಇವರು ನಮಗೆ ಮಕ್ಕಳ ಅಭಿವೃದ್ಧಿಯನ್ನು, ಕೂಡಿಡುವ ಐಶ್ವರ್ಯವನ್ನು ಮತ್ತು ನಮ್ಮಲ್ಲಿ ಕೆಲಸ ಮಾಡುವಂತಹ ಎಂಪ್ಲಾಯ್ಸ್ ಬಗ್ಗೆ ನಮಗೆ ಅತಿ ಹೆಚ್ಚು ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಮತ್ತು ಅದರಲ್ಲಿ ಸಮತೋಲನವಿದ್ರೆ ಈ ಎಲ್ಲ ವಿಷಯಗಳಲ್ಲೂ ಅಭಿವೃದ್ಧಿಯನ್ನು, ಅಸಮತೋಲನವಿದ್ರೆ ಈ ವಿಚಾರದಲ್ಲಿ ತೊಂದರೆಯನ್ನು ಕೂಡ ನಾವು ಅನುಭವಿಸಬೇಕಾಗ್ತದೆ. ಇನ್ನು ವಾಯುವ್ಯ ದಿಕ್ಕಲ್ಲಿ ವಾಯುದೇವರು ನೆಲೆಸಿರ್ತಾರೆ. ಇದು ಅವಕಾಶಗಳನ್ನು ಕೊಡುತ್ತೆ, ಆಪರ್ಚುನಿಟೀಸ್ ಅನ್ನ ಕೊಡುತ್ತೆ, ವ್ಯಾವಹಾರಿಕ ಲಾಭವನ್ನು ಕೊಡುವಂಥ ದಿಕ್ಕು. ಈ ದಿಕ್ಕು ಸಮತೋಲನವಾಗಿದ್ರೆ ಇದರಲ್ಲಿ ಅನುಕೂಲವಾಗ್ತದೆ, ಅಸಮತೋಲನವಾಗಿದ್ರೆ ಎಲ್ಲ ವಿಚಾರಗಳಲ್ಲೂ ಕೂಡ ನಮಗೆ ತೊಂದರೆ ಆಗುತ್ತೆ. ಇನ್ನು ಉತ್ತರ ದಿಕ್ಕು ನೋಡಿ, ಉತ್ತರ ದಿಕ್ಕನ್ನು ನಾವು ಯಾವಾಗ್ಲೂ ಕುಬೇರನ ದಿಕ್ಕು ಅಂತ ಕರಿತೀವಿ. ನೀವೆಲ್ಲರೂ ಸಾಮಾನ್ಯವಾಗಿ ನೈಋತ್ಯವನ್ನ ಕುಬೇರನ ದಿಕ್ಕು ಅಂತ ಕರಿತೀರಿ, ಅದು ತಪ್ಪು. ಯಾವಾಗ್ಲೂ ಉತ್ತರದಲ್ಲಿ ಕುಬೇರ ನೆಲೆಸಿರುವಂಥದ್ದು. ಅದಕ್ಕೆ ನಿಮ್ದು ತಿಜೋರಿ, ದುಡ್ಡು, ಕಾಸು, ಹಣ ಏನೇ ಇದ್ರೂ ಕೂಡ ಇಲ್ಲೂ ಕೂಡ ನೀವು ಇಡಬೇಕಾಗ್ತದೆ. ಕುಬೇರ ಯಾವಾಗ್ಲೂ ಐಶ್ವರ್ಯವನ್ನ, ಆರ್ಥಿಕ ವೃದ್ಧಿಯನ್ನ, ಅನುಕೂಲವನ್ನ, ಅಭಿವೃದ್ಧಿಯ ಸಂಕೇತವಾಗಿ ಕುಬೇರ ಅಲ್ಲಿ ಇರ್ತಾರೆ. ಅದರಿಂದ ಸಮತೋಲನವಾಗಿದ್ರೆ ಅದೆಲ್ಲದರಲ್ಲೂ ಅನುಕೂಲವಾಗ್ತದೆ, ಅಸಮತೋಲನವಾಗಿದ್ರೆ ಅದರಲ್ಲಿ ತೊಂದರೆ ಆಗುತ್ತೆ. ಅದಕ್ಕೆ ನಾವು ಯಾವಾಗ್ಲೂ ಅಲ್ಲಿ ಒಂದು ದೊಡ್ಡ ಕಿಟಕಿನಾದ್ರೂ ಇಡ್ರಪ್ಪ, ಅದರಿಂದ ಮನೆಗೆ ಹೋದ್ಮೇಲೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇರ್ತೀವಿ. ಇನ್ನು ಈಶಾನ್ಯದಲ್ಲಿ ಈಶದೇವ, ಶಿವ, ಪರಮೇಶ್ವರ, ಈಶ್ವರ, ಬ್ರಹ್ಮಾಂಡದ ನಾಯಕನಾಗಿರುವಂತಹ ಶಿವ ಅಲ್ಲಿ ನೆಲೆಸಿರ್ತಾರೆ. ಅವರು ಜ್ಞಾನದ ಸಂಕೇತವಾಗಿ ಎಜುಕೇಶನ್, ನಾಲೆಡ್ಜ್, ಜ್ಞಾನ, ಮನಸ್ಸಿನ ನೆಮ್ಮದಿ, ಪೀಸ್ಫುಲ್ನೆಸ್ ಎಲ್ಲವನ್ನ ಈಶಾನ್ಯದಲ್ಲಿ ಅವರು ನಮಗೆ ಕೊಡ್ತಾ ಇರ್ತಾರೆ. ಅದು ಸಮತೋಲನವಾಗಿದ್ರೆ ಇದೆಲ್ಲವೂ ಒಳ್ಳೇದಾಗುತ್ತೆ, ಅಸಮತೋಲನವಾಗಿದ್ರೆ ಈ ಎಲ್ಲ ವಿಚಾರದಲ್ಲೂ ಕೂಡ ಅನಾನುಕೂಲವಾಗ್ತದೆ. ಅದರಿಂದ ಈ 8 ದಿಕ್ಕುಗಳು ಯಾವುದು, 8 ದಿಕ್ಕುಗಳ ಅಧಿಪತಿಗಳು ಯಾರು ಅನ್ನುವಂಥ ವಿಚಾರವನ್ನ ಈ ಸಂಚಿಕೆಯಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ, ಇದನ್ನ ತಿಳ್ಕೊಳ್ಳಿ. ಮುಂದಿನ ಎಪಿಸೋಡ್ ಅಥವಾ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿದ ವಿಚಾರಗಳನ್ನ, ಬೇರೆ ಬೇರೆ ವಿಷಯಗಳನ್ನ ವಾಸ್ತುವಿನಲ್ಲಿ ನಾನು ತಿಳಿಸ್ತಾ ಹೋಗ್ತಾನೆ. ನಿಮಗೆ ಯಾವುದೇ ತರ ಡೌಟ್ಗಳಿದ್ರು ಕೂಡ ನೀವು ಚಾಟ್ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ. ಜೊತೆಗೆ ವಾಸ್ತುಶಾಸ್ತ್ರವನ್ನು ಕಲಿಬೇಕು ಅಂದ್ರೆ ಇದು 22ನೇ ತಾರೀಕಿಂದ ವಾಸ್ತು ತರಗತಿ ಪ್ರಾರಂಭ ಆಗ್ತಾ ಇದೆ, ಅಡ್ಮಿಷನ್ ಆಗಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.